ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿ ಕ್ಲಿಕ್ ಡೈರೀಸ್. ಸೊ ಈಗ ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬೆಳಗಿನ ಜಾವ 3:45 ಅಂದರೆ 3:45 ಆಗಿದೆ. ಸೊ ಐ ಆಮ್ ನಾಟ್ ಅ ಮಾರ್ನಿಂಗ್ ಪರ್ಸನ್ ಎಟ್ ಆಲ್. ನೋಡೋಣ, ಇನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ. ಲೆಟ್ಸ್ ಗೋ ಆ್ಯಂಡ್ ಏನಿದೆ ಅಂತ ನೋಡೋಣ, ಹೌ ಇಟ್ ಗೋಸ್. ನಾವೀಗ ಲೊಕೇಶನ್ನ ರೀಚ್ ಆಗಿದ್ದೀವಿ. ಈಗ ಟೈಮ್ 5:30 ಆಗಿದೆ. ಸೊ ನೋಡೋಣ. ಹಲೋ, ನಮಸ್ಕಾರ. ನಾವು ಬಂದಿದ್ದೀವಿ ಬೆಂಗಳೂರು ಕಯಾಕ್ ಕ್ಲಬ್. ಇಲ್ಲಿ ನಾವು ಕಯಾಕಿಂಗ್ ಮಾಡಕ್ ಬಂದಿದ್ದೀವಿ. ಈಗ ಬೆಳಿಗ್ಗೆ 5:30 ಆಗಿದೆ. 5:30 ನಾವು ಕಯಾಕ್ ಮಾಡ್ತಾ ಇದ್ದೀವಿ. ಇದು ನಮ್ದು ಸೆಕೆಂಡ್ ಟೈಮ್ ಕಯಾಕಿಂಗು. ಫಸ್ಟ್ ಟೈಮ್ ನಾವು ಉಡುಪಿ ಮಲ್ಪೆಲ್ ಮಾಡಿದ್ವಿ. ಇವಾಗ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀವಿ. ನೋಡೋಣ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀವಿ. 5:40 ಇಂದ 6:45 1 ಅವರ್. ಸೊ ಕರೆಂಟ್ಲಿ ನಾವು ವೆನ್ಯೂಗೆ ಬಂದಿದ್ದೀವಿ. ನಾವು ಯಾರು ಇರಲ್ಲ ಅಂದ್ಕೊಂಡಿದ್ವಿ, ಸುಮಾರು ಜನ ಬಂದಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ನೋಡಿ, ನಾವೀಗ ವೆನ್ಯೂದಲ್ಲಿದ್ದೀವಿ. ನಮ್ಗೆ ಆಲ್ರೆಡಿ ಲೈಫ್ ಜಾಕೆಟ್ ಕೊಟ್ಟಿದ್ದಾರೆ. ಇದನ್ನ ಹಾಕೋಬೇಕು. ಬ್ರೀಫಿಂಗ್ ಸ್ಟಾರ್ಟ್ ಮಾಡ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ. ಅಷ್ಟರೊಳಗೆ ನಾವು ನಮ್ಮ ಕ್ವಿಕ್ ವ್ಲಾಗನ್ನು ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಹಸುವಾಗಿದ್ದರೆ ಕ್ವಿಕ್ ಕೆಫೆ ಇದೆ. ಅಲ್ಲಿ ನಿಮಗೆ ಬೇಗ ಏನಾದರೂ ತಿನ್ಕೊಂಡು ಕಯಾಕಿಂಗ್ ಸ್ಟಾರ್ಟ್ ಮಾಡೋದಾದರೆ ಮಾಡ್ಕೋಬೋದು. ಮ್ಯಾಗಿ ಇಂಥದ್ದೆಲ್ಲ ಸಿಗತ್ತೆ. ನಾವು ಅಂತ ಏನು ತಿಂದಿಲ್ಲ, ಟೇಸ್ಟ್ ಏನು ಗೊತ್ತಿಲ್ಲ ನಮಗೆ. ಬಟ್ ಇದೊಂದು ಆಪ್ಷನ್ ಇದೆ ನಿಮ್ಗೆ ಏನಾದ್ರು. मैम चेयर में जैसे बैठते हैं वैसे बैठिए ना मैम. चेयर में जैसे बैठते हैं वैसे बैठिए. उसको पकड़ के बैठा. उठा इतलागे. हाँ हाँ. ओह. ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಕೊಂಕುರು ಕಪ್ಪೆ, ಬೈಕ್ ಇಲ್ವಲ್ಲ, ಬೈಕ್ ತೆಗೆದಾಗಿದೆ. ಹೌದು, ಬಟ್ ಸ್ಟಿಲ್ ದ ಪೀಸ್ಫುಲ್ ಯಾರು ಇಲ್ಲ. ಸೊ ಇವತ್ತು ವೀಕ್ ಡೇ ಆಗಿರೋದಕ್ಕೆ ಅರ್ಲಿ ಮಾರ್ನಿಂಗ್ ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ವಿ ನಾವು. ಸೊ ಅರ್ಲಿ ಮಾರ್ನಿಂಗ್ ಸ್ಲಾಟ್ ಇರೋದಕ್ಕೆ ಚೆನ್ನಾಗಿರುತ್ತೆ. ಸೊ ಈಗಷ್ಟೇ ಸನ್ರೈಸ್ ಆಗ್ತಾ ಇದೆ. ಮೊಬೈಲ್ ಯಾರೇ ಅಂತ ರಾಶಿ ಫಾಸ್ಟ್ ಮಾಡ, ನಮ್ ಬೇಗ ಗೋಳಿಲ್ಲ. 5:56.
A few moments later. ರೈಟ್ 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 ರೈಟ್. ಹಾ ಓ ಓ ಓ ಆಕ್ಸಿಡೆಂಟ್ ಜಸ್ಟ್ ಮಿಸ್ ರೈಟ್ ಹೊಡಿ ನೀನು ರೈಟ್ ಹೊಡಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಅಲ್ಲಿ ನೋಡಿ ಒಂದು ಟೆಂಪಲ್ ಇದೆ ನೋಡಿ, ಮರ ಗಿಡ ಟೆಂಪಲ್ ಎಲ್ಲ ಇದೆ. ಈಗ ನಮ್ಮ ಜೊತೆಗೆ ಎಷ್ಟು ಜನ ಬಂದಿದ್ದಾರೆ ಕಯಾಕಿಂಗ್ ಮಾಡೋಕ್ಕೆ ನೋಡಿ. ಇವನ್ನೆಲ್ಲ ನಾವು ಶೂಟ್ ಮಾಡ್ಬೇಕಂತಾನೆ ಜಸ್ಟ್ ನಮ್ಮ ಬೋಟನ್ನು ರಿವರ್ಸ್ ಮಾಡ್ಕೊಂಡಿದ್ದೀವಿ. ಹಾಯ್ ಬೆಂಗಳೂರಾ? ಕ್ಲೀನ್ ಇದೆ ವಾಟರು, ನಿಮ್ಗೆ ಯಾವುದೇ ರೀತಿ ಪೊಲ್ಯೂಷನ್ ಅಂತೂ ಸದ್ಯಕ್ಕೆ ಕಾಣ್ತಾ ಇಲ್ಲ, ಮುಂದೆ ಗೊತ್ತಿಲ್ಲ. ಸದ್ಯಕ್ಕೆ ನೀರು ಕ್ಲೀನ್ ಇದೆ. ಮುಂದೆ ಹೋಗ್ಬೋದಾ? ಜನ ಬಪ್ಪಣದ ಮತ್ತೆ ವಾ ಕಮಲದ ಹೂಗಿಲ್ಲಮ್ಮ, ತಗೊಂಡು ಹೋಗ್ಬೋದಾ? ಅದು ಹೂ ಅಲ್ಲೇ ಅದು. ಅದಕ್ಕೆತ್ತೋ ಚಿಕ್ಕ ಕಮಲ. ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಮರದ ಬುಡಕ್ಕಿದ್ದು ಯಾವ್ದಾದ್ರು ದೊಡ್ಡ ಕಮಲದ ಹೂ ಇದ್ರೆ ನೀರಿನ ಮಧ್ಯದಲ್ಲಿ ನಾವು, ನಮ್ಮ ಜೊತೆ ನೀವು. ಯಾವಾಗಲೂ ಹೀಗೆ ಇರಿ, ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. रुको जरा, सबर करो, बोला धक्का बुक्की नहीं करने का, आराम से लेने का. ಅದೆರಡು ಹತ್ಲಾಗ ತಗೊಂಡು ಹೋಗ್ತಾ ತಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಪೀಸ್ಫುಲ್ ಆಗಿತ್ತು. ಸೊ ರೆಕಮೆಂಡ್ ಮಾಡ್ತೀವಿ ಒನ್ ಡೇ ಟ್ರಿಪ್ಗೆ ನೀವು ಎಲ್ಲಾದ್ರೂ ಬರ್ಬೇಕಿದ್ರೆ, ಇಲ್ಲೇ ಬೆಂಗಳೂರು ನಿಯರ್ ಬೈ. ಸೊ ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ಕ್ಯಾನ್ ಟ್ರೈ. ನೋಡಿ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಕಯಾಕಿಂಗ್. ಬೆಂಗಳೂರಿಂದ ಸುಮಾರು 70 50 ಕಿಲೋಮೀಟರ್ ಇರ್ಬೋದು. ಅಲ್ಲಿಂದ ಬಂದು ಬೆಳಿಗ್ಗೆ 3 ಗಂಟೆಗೆ ಎದ್ದು ಹೊರಟು ಇಲ್ಲಿ ಬಂದು 5:30 ಕಯಾಕಿಂಗ್ ಸ್ಟಾರ್ಟ್ ಮಾಡಿ ಇವಾಗ ಕಯಾಕಿಂಗ್ ಮುಗಿಸ್ತಾ ಇದೀವಿ. ಟೈಮ್ ಈಗ 7 ಗಂಟೆ 10 ನಿಮಿಷ. ಈಗ ನಾವು ಟಿಫಿನ್ ಮಾಡಿ ನಮ್ಮ ಮನೆಗೆ ವಾಪಸ್ ಹೋಗಿ ಎಂದಿನಂತೆ ವಿಕ್ರಮಾದಿತ್ಯ ಬೇತಾಳವನ್ನು ಹೆಗಲಿಗೇರಿಸಿಕೊಂಡು ಹೊರಟ ಎಂಬಂಗೆ ಕಾಮನ್ ಡೈಲಾಗ್, ರೆಗ್ಯುಲರ್ ಡೈಲಾಗ್ ಇದು.
ಆಫೀಸಿನ ವರ್ಕ್ನ ಸ್ಟಾರ್ಟ್ ಮಾಡೋಕೆ ಇವತ್ತು ವೀಕ್ ಡೇ.